ಹಲೋ ಸ್ಟೂಡೆಂಟ್ಸ್, ಇಂದಿನ ಕ್ಲಾಸಲ್ಲಿ ನಾವು ಡಿಪ್ರಿಸಿಯೇಷನ್ ನ ಏನಕ್ಕೋಸ್ಕರ ಕೊಡಬೇಕು ಮತ್ತೆ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಡಿಪ್ರಿಸಿಯೇಷನ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತವೆ ಅದನ್ನ ತಿಳ್ಕೊಂಡಿದ್ವಿ. ಈ ಸೆಷನ್ ಅಲ್ಲಿ ನಾವು ಮೆಥಡ್ಸ್ ಆಫ್ ಡಿಪ್ರಿಸಿಯೇಷನ್ ಯಾವ ತರ ಕೊಡ್ತಾರೆ ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ದಟ್ ಫಸ್ಟ್ ಒನ್, ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ಸ್ ಆರ್ ಒರಿಜಿನಲ್ ಕಾಸ್ಟ್ ಆರ್ ಸ್ಟ್ರಾಟಜಿಕ್ ಲೈನ್ ಮೆಥಡ್. So fixed, second one, diminishing balance or reducing balance or written down value method. And third one, annuity method. Fourth one, depreciation fund or sinking fund method. Fifth one, insurance policy method. And sixth one, revaluation method. So ಈ 6 ಮೆಥಡ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಬಟ್ ಆಸ್ ಪರ್ ಯುವರ್ ಸಿಲೆಬಸ್, ನಿಮ್ಮ ಸಿಲೆಬಸ್ ಪ್ರಕಾರ ಇಲ್ಲಿ ಇರೋದು ನಿಮಗೆ ಓನ್ಲಿ 3 ಮೆಥಡ್ಸ್ ಮಾತ್ರ. ದಟ್ ಈಸ್ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್, diminishing balance or reducing balance method or written down value method, and depreciation fund or sinking fund method. So that is first one, second one ಮತ್ತೆ fourth one. ಈ 3 ಮೆಥಡ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇದೆ. So ಅದರಲ್ಲಿ ಫಸ್ಟ್ ಒನ್, ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್. First one, that is the fixed installment method. Under this method, a fixed percentage of original cost of the assets is written down of every year so as to reduce the assets account to nil or its scrap value at the end of the essential life of the estimated life of the assets. For instance, if the original cost of an asset is rupees 1 lakh and the rate of depreciation is 10% per annum, then rupees 10,000 will be written down of the assets every year. Here fixed installment method ಅಂತಂದ್ರೆ, ಸೊ ಈ ಮೆಥಡ್ ಅಲ್ಲಿ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್ ಫಸ್ಟ್ ಫಿಕ್ಸ್ ಮಾಡಿರ್ತಾರೆ. ಆ ಪರ್ಸೆಂಟೇಜ್ ಆಫ್ ಅಮೌಂಟ್ ನ ಏನ್ ಮಾಡ್ತಾರೆ, ದೆನ್ ಒರಿಜಿನಲ್ ವ್ಯಾಲ್ಯೂ ಇಂದ ಡಿಡಕ್ಟ್ ಮಾಡ್ತಾ ಬರ್ತಾರೆ. ಇಟ್ ಈಸ್ ಫಿಕ್ಸ್ಡ್, ಯಾವುದೇ ತರ ಚೇಂಜಸ್ ಆಗೋದಿಲ್ಲ. ಎವ್ರಿ ಇಯರ್ ರೆಡ್ಯೂಸ್ ಮಾಡ್ತಾ ಬರ್ತಾರೆ. ಸೊ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಕರಿತೀವಿ ನನ್ನ, ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಆರ್ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಹೇಳ್ತೀವಿ. ಎವ್ರಿ ಇಯರ್ ಸೇಮ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡಿ, rupees 1 lakh is an cost of asset. The rate of depreciation is 10%. So every year ಅಲ್ಲಿಗೆ ನಾವು ಫಸ್ಟ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀವಿ. 1 lakh into 10% ಅಂದ್ರೆ 10,000. ಸೊ ಎವ್ರಿ ಇಯರ್ ನಾವು ಡಿಪ್ರಿಸಿಯೇಷನ್ ಎಷ್ಟು ಕೊಡಬೇಕು ಅಂದ್ರೆ ಈ ಅಸೆಟ್ಸ್ ಮೇಲೆ 10,000 ನ ಕೊಡ್ತಾ ಹೋಗ್ತೀವಿ. ನೋ ಚೇಂಜ್, ಇದರಲ್ಲಿ ಯಾವುದೇ ತರ ಡಿಪ್ರಿಸಿಯೇಷನ್ ಅಮೌಂಟ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಆರ್ ಒರಿಜಿನಲ್ ಕಾಸ್ಟ್ ಆರ್ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಕರಿತೀವಿ. ಅದ್ರ ಕಾಸ್ಟ್, ಒರಿಜಿನಲ್ ಕಾಸ್ಟ್ ಏನಿರುತ್ತೆ ಅದ್ರ ಮೇಲೆ ಇಲ್ಲಿ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ತೀವಿ. ಎವ್ರಿ ಇಯರ್ ನಾವು 1 lakh ಮೇಲೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಹೋಗ್ತೀವಿ of the assets. It should be noted that while charging depreciation on the assets, the period for which the assets is used in a particular year should be taken into account. ಸೊ ಈ ಮೆಥಡ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ಬೇಕಾದ್ರೆ ಆ ಅಸೆಟ್ ನ ಒಂದು ಇಯರ್ ಅಲ್ಲಿ ಎಷ್ಟು ದಿನ ಬಳಸ್ಕೊಂಡ್ವಿ, ವರ್ಷ ಪೂರ್ತಿ ಬಳಸ್ಕೊಂಡಿದೀವ ಅಥವಾ 3 months ಬಳಸ್ಕೊಂಡಿದೀವ ಅಥವಾ 6 months ಬಳಸ್ಕೊಂಡಿದೀವ. ಸೊ ಆ ಟೈಮ್ ನಾವು ಫಸ್ಟ್ ಅನಾಲಿಸಿಸ್ ಮಾಡ್ಕೋಬೇಕು. ಆ ಟೈಮ್ ಮಾತ್ರ ನಾವು ಡಿಪ್ರಿಸಿಯೇಷನ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಅನ್ ಅಸೆಟ್ ಶುಡ್ ಯೂಸ್ ಓನ್ಲಿ ಫಾರ್ 6 months ಇನ್ ಎ ಪರ್ಟಿಕ್ಯುಲರ್ ಇಯರ್, then only 6 months depreciation should be charged. So 6 months use 6 months. The percentage of depreciation is not given in the problem. Then the amount of depreciation can be calculated by deducting the scrap value of the assets from the cost of the assets and dividing the balance by number of years of its estimated life. So ಪ್ರಾಬ್ಲಮ್ ಅಲ್ಲಿ ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್ ಕೊಡಲಿಲ್ಲ ಅಂದ್ರೆ ಹೇಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ಫಾರ್ಮುಲಾ ಇದೆ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿಪ್ರಿಸಿಯೇಷನ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಡಿಪ್ರಿಸಿಯೇಷನ್ ಈಕ್ವಲ್ಸ್ ಕಾಸ್ಟ್ ಪ್ರೈಸ್ ಆಫ್ ಅಸೆಟ್ಸ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಆಫ್ ದ ಅಸೆಟ್ ಅಂತ ಇದೆ. ಇಲ್ಲಿ ಕಾಸ್ಟ್ ಪ್ರೈಸ್ ಇಂದ ಸ್ಕ್ರಾಪ್ ವ್ಯಾಲ್ಯೂನ ಲೆಸ್ ಮಾಡಿ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅದರಿಂದ ಡಿವೈಡ್ ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ ಅಮೌಂಟ್ ಸಿಗುತ್ತೆ. ಎವ್ರಿ ಇಯರ್ ಅಷ್ಟು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, a machine costing rupees 1 lakh, it is estimated to have a life of 10 years. ಆ ಮೆಷಿನ್ ಕಾಸ್ಟ್ ಬಂದು 1 lakh ಇದೆ, ಅದು 10 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಿದ್ರೆ. ಅಂಡ್ ದ ಸ್ಕ್ರಾಪ್ ವ್ಯಾಲ್ಯೂ ಇಸ್ ಎಸ್ಟಿಮೇಟೆಡ್ rupees 5,000. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಾಗಿದೆ 5,000. At the end of its life, the amount of depreciation would be, so depreciation ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, depreciation equals cost price of asset minus scrap value divided by estimated life of asset ಅಂತ ಇದೆ. ಇಲ್ಲಿ cost price of asset is 1 lakh minus scrap value ಬಂದು 5,000. ಸೊ 1 lakh minus 5,000 ಡಿವೈಡೆಡ್ ಬೈ ಅದು ಎಷ್ಟು ವರ್ಷ ಬಳಕೆ ಬರುತ್ತೆ 10 ವರ್ಷ ಡಿವೈಡ್ ಮಾಡಿದ್ರೆ ನಮಗೆ ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಸಿಂಪ್ಲಿಫೈ ಮಾಡಿದಾಗ ₹9,500 ಬರುತ್ತೆ. ಸೊ ಅಲ್ಲಿಗೆ ನಾವು ಎವ್ರಿ ಇಯರ್ ₹9,500 ನಾವು
ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದನ್ನ ಪರ್ಸೆಂಟೇಜ್ ಆಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂದ್ರೆ ದ ರೇಟ್ ಆಫ್ ಡಿಪ್ರಿಸಿಯೇಷನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್ ಆನ್ಯುವಲ್ ಡಿಪ್ರಿಸಿಯೇಷನ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ದ ಅಸೆಟ್ಸ್ ಇಂಟು 100. ಸೊ ಹಿಯರ್ ದಟ್ ಆನ್ಯುವಲ್ ಡಿಪ್ರಿಸಿಯೇಷನ್ ಬಂದು 9500 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಅಸೆಟ್ಸ್ 1 lakh ಇಂಟು 100 ಅಂತ ಮಾಡಿದಾಗ 9.5% ನಮಗೆ ಬರ್ತಾ ಹೋಗುತ್ತೆ. ಸೊ ಲೈಕ್ ದಟ್ ಡಿಪ್ರಿಸಿಯೇಷನ್ ಈ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಮತ್ತೆ ಒಂದೇ ತರ ಅಮೌಂಟ್ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಹೋಗ್ತೀವಿ ಎವ್ರಿ ಇಯರ್. ಸೊ ಅದಕ್ಕಿಂತ ಫಿಕ್ಸ್ಡ್ ಆರ್ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ನಾವು ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತ ಕರಿತೀವಿ. ಸೊ ಈ ಮೆಥಡ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಯಾವ್ದೆಲ್ಲ ಪಾಯಿಂಟ್ಸ್ ಕನ್ಸಿಡರೇಷನ್ ತಗೋಬೇಕು ಅಂದ್ರೆ ಫಸ್ಟ್ ಒನ್ ಇಸ್ ಕಾಸ್ಟ್ ಪ್ರೈಸ್ ಆಫ್ ದ ಅಸೆಟ್. The cost price of the assets include purchase price of the asset plus brokerage commission paid to the purchaser of the assets plus transportation charge incurred in the bringing of assets from the place of purchase to the place of business plus installation charges incurred on the assets. So depreciation should be charged on the total cost of the assets after taking into account all the above charges. ಇಲ್ಲಿ ಕಾಸ್ಟ್ ಆಫ್ ದ ಅಸೆಟ್ ಅಂತ ಕನ್ಸಿಡರ್ ಮಾಡಿದಾಗ ನಾವು ಏನೆಲ್ಲ ತಗೋಬೇಕು ಅಂದ್ರೆ ಮೆಷಿನ್ ಪರ್ಚೇಸ್ ಮಾಡಿರೋ ಪ್ರೈಸ್, ಅದ್ರ ಜೊತೆಗೆ ಕಮಿಷನ್ ಅಥವಾ ಬ್ರೋಕರೇಜ್ ಏನಾದ್ರು ಕೊಟ್ಟಿದ್ರೆ ಅದನ್ನು ಇನ್ಕ್ಲೂಡ್ ಮಾಡಬೇಕು. ಅದ್ರ ಜೊತೆಗೆ ಆ ಮೆಷಿನ್ ನ ಪರ್ಚೇಸ್ ಮಾಡಿ ಫ್ಯಾಕ್ಟರಿ ಬರೋವರೆಗೆ ಆಗುವಂತ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಅದಾದ್ಮೇಲೆ ಅದನ್ನ ಇನ್ಸ್ಟಾಲೇಷನ್ ಮಾಡುವಂತ ಚಾರ್ಜಸ್, ಇದೆಲ್ಲ ಟೋಟಲ್ ನ ತಗೊಂಡು ಅದನ್ನ ಕಾಸ್ಟ್ ಪ್ರೈಸ್ ಅಂತ ನಾವು ತಗೋಬೇಕಾಗುತ್ತೆ. ಸೊ ಇದೆಲ್ಲ ಕನ್ಸಿಡರೇಷನ್ ತಗೊಂಡು ಅಮೌಂಟ್ ನ ಕನ್ಸಿಡರೇಷನ್ ತಗೊಂಡ್ಮೇಲೆ ಅದನ್ನ ಕಾಸ್ಟ್ ಆಫ್ ಅಸೆಟ್ಸ್ ಅಂತ ನಾವು ಟ್ರೀಟ್ ಮಾಡಬೇಕಾಗುತ್ತೆ. And period of use, depreciation should be charged on the cost of the assets at the given rate only for the actual period for which the assets used in a particular year. For example, if an assets used only for 6 months in a year, then only 6 months depreciation should be charged on the assets in that year. But sometimes we may be specifically instructed to change the depreciation for full year, even if the assets is used only for the part of the year. In such cases, we have to charge depreciation for full year. ಸೊ ಕೆಲವೊಂದ್ಸಲ ನಾವು ಅಸೆಟ್ಸ್ ಗಳನ್ನ 6 months ಮಾತ್ರ ಯೂಸ್ ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಅಸೆಟ್ಸ್ ನ ಎಷ್ಟು ದಿನಕ್ಕೆ ಯೂಸ್ ಮಾಡಿರ್ತೀವಿ ಅಷ್ಟಕ್ಕೆ ಮಾತ್ರ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 3 months, 6 months, 8 months, 6, 7 months, ಎಷ್ಟು ಮಂತ್ಗೆ ಎಷ್ಟು ದಿನಕ್ಕೆ ಯೂಸ್ ಮಾಡಿರ್ತೀವಿ ಅಷ್ಟು ದಿನಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಬಟ್ ಕೆಲವೊಂದ್ಸಲ ಫುಲ್ ಇಯರ್ಗೆ ಚಾರ್ಜ್ ಮಾಡಿ ಅಂತ ಕೊಡ್ತಾರೆ, ಆ ಸಂದರ್ಭದಲ್ಲಿ ಫುಲ್ ಇಯರ್ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗುತ್ತೆ. And then second one is depreciation on addition. Sometimes some additional assets may be purchased during any particular year. In such cases, if the date of purchase of the additional assets is given in the question, then depreciation should be charged on the additional assets for the period for which it is used for that acquisition. In case of date of purchase is not given in the acquisition, then one of the following procedure may be followed. ಸೊ ಡಿಪ್ರಿಸಿಯೇಷನ್ ಆನ್ ಅಡಿಷನ್ ಅಂದಾಗ ಸೊ ಯಾವುದೋ ಒಂದು ಇಯರ್ ಅಲ್ಲಿ ಅಗೇನ್ ನಾವು ಒಂದು ಅಸೆಟ್ ನ ಪರ್ಚೇಸ್ ಮಾಡ್ಕೊಳ್ತೀವಿ. ಆ ಅಸೆಟ್ಸ್ ನ ಪರ್ಚೇಸ್ ಮಾಡ್ಕೊಂಡಾಗ ಆ ಪರ್ಚೇಸ್ ಮಾಡಿರೋ ಡೇಟ್ ಇಂದ ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡೋ ಡೇಟ್ ಅವ್ರಿಗೆ ಮಾತ್ರ ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಡೇಟ್ ಏನಾದ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಕೆಲವೊಂದು ಕೆಳಗಿರೋ 3 ಯಾವ್ದಾದ್ರು ಒಂದನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ನೋ ಡಿಪ್ರಿಸಿಯೇಷನ್ ಚಾರ್ಜ್ ಆನ್ ದ ಅಡಿಷನ್, ಅದ್ರ ಮೇಲೆ ಯಾವ್ದೇ ರೀತಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡದೇ ಇರ್ಬೋದು. Depreciation on the addition can be charged for 1 full year, ಅದನ್ನ 1 year ಗೆ ಕೊಡಬಹುದು. Depreciation on the addition can be charged for half year. ಸೊ ಈ ಮೂರಲ್ಲಿ ಯಾವ್ದನ್ನಾರು ಅಪ್ಲೈ ಮಾಡ್ಕೋಬಹುದು. ಮಧ್ಯದಲ್ಲಿ ಮಿಷಿನರಿನ ಪರ್ಚೇಸ್ ಅಸೆಟ್ಸ್ ನ ಪರ್ಚೇಸ್ ಮಾಡಿ ಡೇಟ್ ಆಫ್ ಪರ್ಚೇಸಿಂಗ್ ನ ಕೊಡ್ಲಿಲ್ಲ ಅಂದ್ರೆ ಅವಾಗ ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ ಈ 3 ಮೆಥಡ್ ನ ಯೂಸ್ ಮಾಡಬಹುದು. ಒಂದು ಯಾವ್ದಿದ್ರಿ ಡಿಪ್ರಿಸಿಯೇಷನ್ ಕೊಡದೇನೆ ಇರ್ಬೋದು, ಇನ್ನೊಂದು ಅಸೆಟ್ ಮೇಲೆ ಹೋಲ್ ಇಯರ್ಗೆ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡೋದು, ಇಲ್ಲ ಆ ಅಸೆಟ್ಸ್ಗೆ ಹಾಫ್ ಇಯರ್ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬಹುದು. ಕಮಿಂಗ್ ಟು ದಟ್ ಫೋರ್ತ್ ಒನ್, ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಸೋಲ್ಡ್. ಇಫ್ ಎನಿ ಅಸೆಟ್ಸ್ ಇಸ್ ಸೋಲ್ಡ್ ಡ್ಯೂರಿಂಗ್ ದ ಪರ್ಟಿಕ್ಯುಲರ್ ಇಯರ್ and if the date of sale is given in the question, then depreciation should be charged on the assets sold for the actual period of its use during the year from the beginning of the year up to the date of sale. In case of the date of sale is not given, then any of the 3 procedures mentioned on depreciation for additional assets may be followed, but it is better to that no depreciation is charged on the assets sold in such a case ಅಂತ ಹೇಳ್ತಿದ್ದಾನೆ. ಸೊ ಇದು ಕೂಡ ಮಧ್ಯದಲ್ಲಿ ಯಾವ್ದಾದ್ರು ಅಸೆಟ್ ನ ಸೇಲ್ ಮಾಡಿದಾಗ ಆ ಸೇಲ್ ಅಕೌಂಟ್ ಬಿಗಿನಿಂಗ್ ಆಫ್ ದ ಇಯರ್ ಇಂದ ಆ ಮಷಿನ್ ಏನ್ ಸೇಲ್ ಆಗ್ತಾ ಇದೆ ಅಲ್ಲಿವರೆಗೂ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗುತ್ತೆ. ಯಾವ ಡೇಟ್ಗೆ ಸೇಲ್ ಆಗಿರುತ್ತೆ ಅಲ್ಲಿವರೆಗೆ. ಅಕಸ್ಮಾತ್ ಆ ಡೇಟ್ ನ ಕೊಟ್ಟಿರಲಿಲ್ಲ, ಸೇಲ್ಸ್ ಡೇಟ್ ನ ಕೊಟ್ಟಿರ್ಲಿಲ್ಲ ಅಂತಂದಾಗ ಸೊ ಆಲ್ರೆಡಿ ಮೆನ್ಷನ್ ಮಾಡಿದ್ವಲ್ಲ ನಾವು 3 ಕೇಸಸ್, ನೋ ಡಿಪ್ರಿಸಿಯೇಷನ್, ಫುಲ್ ಇಯರ್ ಡಿಪ್ರಿಸಿಯೇಷನ್ ಆರ್ ಹಾಫ್ ಇಯರ್ ಡಿಪ್ರಿಸಿಯೇಷನ್, ಇಲ್ಲಿ ಯಾವ್ದಾದ್ರು ಒಂದು ಕೇಸ್ ನ ತಗೋಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಸಜೆಷನ್ ಕೊಡ್ತಾ ಇರೋದು ಏನಂದ್ರೆ ಇಟ್ಸ್ ಬೆಟರ್ ಟು ಟೇಕ್ ನೋ ಡಿಪ್ರಿಸಿಯೇಷನ್, ಅದ್ರ ಮೇಲೆ ಯಾವ್ದೇ ರೀತಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. And fifth one is sale of assets. The assets sold can be recorded in the concerned assets account by deducting cash or bank account and crediting concerned assets account with the sale proceed of the asset.
ಅಕಸ್ಮಾತ್ ಆ ಸೇಲ್ ಆಫ್ ಅಸೆಟ್ ನ ಏನ್ ಮಾಡ್ತೀವಿ ಅವಾಗ ನಾವು ಈ ಅದನ್ನ ಅಸೆಟ್ಸ್ ನ ಹೇಗೆ ಎಂಟ್ರಿ ಮಾಡ್ತೀವಿ ಅಂದ್ರೆ ಸೋಲ್ಡ್ ಆಫ್ ಅಸೆಟ್ಸ್ ಕ್ಯಾನ್ ಬಿ ರೆಕಾರ್ಡೆಡ್ ಇನ್ ದ ಕನ್ಸರ್ನ್ಡ್ ಅಸೆಟ್ಸ್ ಅಕೌಂಟ್ ಗೆ ರೆಕಾರ್ಡ್ ಮಾಡ್ತೀವಿ ಬೈ ಡಿಬಿಟಿಂಗ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ನ ಡಿಬಿಟ್ ಮಾಡಿ ಕ್ರೆಡಿಟಿಂಗ್ ಕನ್ಸರ್ನ್ ಅಕೌಂಟ್ ವಿತ್ ಸೇಲ್ ಪ್ರೊಸೀಡ್ಸ್ ಆಫ್ ಅಸೆಟ್ಸ್ ಅಂತ ನಾವು ತೋರಿಸ್ತಾ ಹೋಗ್ತೀವಿ. ಸೊ ಈ 5 ಪಾಯಿಂಟ್ ಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಥಿಯರಿಟಿಕಲ್ ಪಾರ್ಟ್ ರಿಗಾರ್ಡಿಂಗ್ ದ ಫಿಕ್ಸ್ಡ್ ಆರ್ ಒರಿಜಿನಲ್ ಕಾಸ್ಟ್ ಆರ್ ಸ್ಟ್ರೈಟ್ ಲೈನ್ ಮೆಥಡ್. ಸೊ ಇಲ್ಲಿ ನಾವು ಇವತ್ತು ಥಿಯರಿಟಿಕಲ್ ಪಾರ್ಟ್ ನ ತಿಳ್ಕೊಂಡಿದೀವಿ. ನಾಳೆ ಈ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ಹೇಗೆ ಚಾರ್ಜ್ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.